ಒಂದು ಸಲ ಪಂಚ್ ಇನ್ನೊಂದು ಮರಿ ಮಂಗನ ಹತ್ತಿರ ಗೆಳೆತನಕ್ಕಾಗಿ ಹೋದಾಗ ಆ ಮರಿಯ ತಾಯಿ ಪಂಚ್ನನ್ನು ಹಿಡಿದು ಎಳೆದಾಡಿ ಕೆಳಕ್ಕೆ ತಳ್ಳಿತ್ತು. ಆವಾಗ ಪಂಚ್ ಅನುಭವಿಸಿದ ಅವಮಾನ ಮತ್ತು ಭಯ ಹೇಳತೀರದು. ನೋವಾದಾಗ ಓಡಿ ಹೋಗಿ ಅಪ್ಪಿಕೊಳ್ಳಲು ಅವನಿಗೆ ಅಮ್ಮ ಇರಲಿಲ್ಲ. ಬದಲಿಗೆ ಅವನು ಮತ್ತೆ ಆ ನಿರ್ಜೀವ ಗೊಂಬೆಯ ಬಳಿಯೇ ಹೋಗಿ ಅಳಬೇಕಾಯಿತು. ಗೆಳೆಯರೇ, ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ಅಮ್ಮನಿಲ್ಲದ ಮಗು ಈ ಜಗತ್ತಿನಲ್ಲಿ ಎಷ್ಟೊಂದು ಅಸಹಾಯಕವಾಗಿರುತ್ತೆ ಅಲ್ವಾ? ಹಾಗೆಯೇ ಪಂಚ್ಕುನ್ ಅನುಭವಿಸಿದ ನೋವು ಕೇವಲ ಒಂದು ಪ್ರಾಣಿಯ ಕಥೆಯಲ್ಲ, ಇದು ಪ್ರೀತಿಗಾಗಿ ಹಪ್ಪಹಪ್ಪಿಸುವ ಪ್ರತಿಯೊಬ್ಬ ಒಂಟಿ ಮನುಷ್ಯನ ವೇದನೆ ಕೂಡ ಹೌದು. ಮನುಷ್ಯನಾಗ್ಲಿ ಪ್ರಾಣಿಯಾಗ್ಲಿ ತಾಯಿಯ ಪ್ರೀತಿ ಸಿಗದಿದ್ದರೆ ಆ ಜೀವ ಹಸಿವಿಲ್ಲದೆ ಸಾಯುವುದಕ್ಕಿಂತ ಹೆಚ್ಚಾಗಿ ಪ್ರೀತಿ ಇಲ್ಲದೆ ಬೆಂದು ಹೋಗುತ್ತೆ. ಗೆಳೆಯರೇ, ಈ ಭೂಮಿಯ ಮೇಲೆ ಹುಟ್ಟುವ ಪ್ರತಿಯೊಂದು ಜೀವಿಯು ಮೊದಲು ಹುಡುಕುವುದು ತನ್ನ ತಾಯಿಯ ಬೆಚ್ಚಗಿನ ಅಪ್ಪುಗೆಯನ್ನು. ಆ ಅಪ್ಪುಗೆಯಲ್ಲೇ ಇಡೀ ಜಗತ್ತಿನ ಭದ್ರತೆ ಅಡಗಿರುತ್ತೆ. ಆದ್ರೆ 2025 ಆ ಜುಲೈ ತಿಂಗಳಿನಲ್ಲಿ ಜಪಾನ್ನ ಇಚಿಕಾವಾ ಮೃಗಾಲಯದಲ್ಲಿ ಜನಿಸಿದ ಆ ಪುಟ್ಟ ಮಂಗ ಪಂಚ್ಕುನ್ ಪಾಲಿಗೆ ವಿಧಿ ಬರೆದ ಹಣೆಬರಹವೇ ಬೇರೆಯಾಗಿತ್ತು. ಕಣ್ಣು ಬಿಟ್ಟ ತಕ್ಷಣ ತನ್ನ ತಾಯಿಯ ಎದೆ ಹಾಲಿನ ಸವಿ ಉಣ್ಣಬೇಕಾಗಿದ್ದ ಆ ಮರಿ ತಾಯಿಯ ಕೆಂಗಣ್ಣಿಗೆ ಗುರಿಯಾಗಿ ದೂರ ತಳ್ಳಲ್ಪಟ್ಟಾಗ ಆ ಮರಿಯ ಮನಸ್ಸಿನಲ್ಲಿ ಎಂತಹ ಬಿರುಗಾಳಿ ಎದ್ದಿರಬೇಡ ಯೋಚಿಸಿ. ತಾಯಿ ಅಂದ್ರೆ ಕೇವಲ ಹಾಲುಣಿಸುವ ಜೀವವಲ್ಲ, ಅದು ಇಡೀ ಪ್ರಪಂಚದ ನಂಬಿಕೆ. ಅಮ್ಮನ ಹೊಟ್ಟೆಗೆ ಅಂಟಿಕೊಂಡೇ ಮಂಗನ ಮರಿಗಳು ಜಗತ್ತನ್ನ ನೋಡುತ್ತವೆ. ಆದ್ರೆ ಪಂಚ್ಕುನ್ ಮಾತ್ರ ಹುಟ್ಟಿದ ಮರುಕ್ಷಣವೇ ಅನಾಥನಾಗಿ ನಿಂತುಬಿಟ್ಟ. ಆ ಪುಟ್ಟ ಮರಿಯ ಕಣ್ಣುಗಳಲ್ಲಿ ಕಂಡ ಆ ದಯನೀಯ ಸ್ಥಿತಿ ಎಂತಹ ಕಲ್ಲು ಮನಸ್ಸಿನವರೆಗೂ ಕಣ್ಣೀರು ತರಿಸುತ್ತೆ. ಅಮ್ಮನ ತಿರಸ್ಕಾರ ಅನ್ನೋದು ಕೇವಲ ಒಂದು ಘಟನೆಯಲ್ಲ, ಅದು ಒಂದು ಜೀವದ ಅಸ್ತಿತ್ವವನ್ನೇ ಪ್ರಶ್ನಿಸುವ ನೋವು. ಆ ಪುಟ್ಟ ಪಂಚ್ಗೆ ತಾನು ಏನು ತಪ್ಪು ಮಾಡಿದ ಅನ್ನೋದೇ ಗೊತ್ತಿರಲಿಲ್ಲ. ಆದ್ರೂ ಅಮ್ಮನ ಪ್ರೀತಿಯಿಂದ ವಂಚಿತನಾಗಿ ಪ್ರತಿ ಕ್ಷಣ ತನ್ನ ಅಮ್ಮನಿಗಾಗಿ ಹುಡುಕ್ತಾ ಇತ್ತು. ಕೊನೆಗೆ ಸಿಗದಿದ್ದಾಗ ಮೃಗಾಲಯದ ಒಂದು ಮೂಲೆಯಲ್ಲಿ ಮುದುಡಿ ಕುಳಿತಿದ್ದ ದೃಶ್ಯ ನಿಜಕ್ಕೂ ಕರಳು ಹಿಂಡುವಂತಿದೆ. ಪಂಚ್ಕುನ್ ಇತರ ಮಂಗಗಳ ಬಳಿ ಹೋದಾಗಲೆಲ್ಲ ಅವು ಅವನನ್ನ ಕಿರುಕುಳ ನೀಡಿ ಓಡಿಸ್ತಾ ಇದ್ವು. ಪಂಚ್ಗೆ ಝೂ ಅಲ್ಲಿ ಹೊಟ್ಟೆಗೆ ಆಹಾರವೇನು ಸಿಕ್ತಿತ್ತು, ಆದ್ರೆ ಮನಸ್ಸಿಗೆ ಬೇಕಾದ ಆ ತಾಯಿಯ ಸ್ಪರ್ಶ, ಅಮ್ಮನ ಪ್ರೀತಿ ಮಾತ್ರ ಮರೀಚಿಕೆಯಾಗಿತ್ತು. ಹಸಿದಾಗ ಅಳ್ಬಹುದು, ಆದ್ರೆ ಅಮ್ಮನ ಪ್ರೀತಿ ಬೇಕಾದಾಗ ಯಾರ ಮುಂದೆ ಕೈ ಚಾಚಬೇಕು? ಆ ಪುಟ್ಟ ಮರಿ ತನ್ನ ಪುಟ್ಟ ಕೈಗಳಿಂದ ಗಾಳಿಯನ್ನೇ ಅಪ್ಪಿಕೊಳ್ಳುತ್ತಾ ಅಮ್ಮನನ್ನ ಹುಡುಕ್ತಾ ಇದ್ದಾಗ ಪ್ರಕೃತಿಯೇ ಒಂದು ಕ್ಷಣ ಮೌನವಾಗಿತ್ತು. ಮೃಗಾಲಯದ ಸಿಬ್ಬಂದಿ ಆ ಮರಿಯ ನೋವನ್ನು ಕಂಡು ಒಂದು ಉಪಾಯವನ್ನ ಮಾಡಿದ್ರು. ಪಂಚ್ಗೆ ಅಮ್ಮನ ನೆನಪು ಬರಲಿ ಅಂತ ಒಂದು ಕಿತ್ತಳೆ ಬಣ್ಣದ ಒರಾಂಗುಟನ್ ಗೊಂಬೆಯನ್ನ ನೀಡಿದ್ರು. ಆ ಗೊಂಬೆ ಕೇವಲ ಬಟ್ಟೆಯ ತುಣುಕಾಗಿರ್ಲಿಲ್ಲ, ಅದು ಪಂಚ್ ಪಾಲಿಗೆ ಸಾಕ್ಷಾತ್ ಅಮ್ಮನೇ ಆಗಿ ಹೋಯಿತು. ಆ ಗೊಂಬೆಯ ಉದ್ದನೆಯ ಕೂದಲುಗಳಲ್ಲಿ ತನ್ನ ತಾಯಿಯ ಸ್ಪರ್ಶವನ್ನ ಹುಡುಕ್ತಾ ಇದ್ದ ಆ ಪುಟ್ಟ ಮರಿ ಎಲ್ಲಿಗೆ ಹೋದ್ರೂ ಆ ಗೊಂಬೆಯನ್ನೇ ಹೊತ್ತು ಸಾಕ್ತಾ ಇತ್ತು. ಇತರ ಮಂಗಗಳ ಮರಿಗಳು ತಮ್ಮ ತಾಯಿಯ ಮಡಿಲಲ್ಲಿ ಆಟವಾಡ್ತಾ ಇದ್ರೆ ಈ ಪಂಚ್ ಮಾತ್ರ ಒಂದು ನಿರ್ಜೀವ ಗೊಂಬೆಯನ್ನ ಬಿಗಿಯಾಗಿ ಅಪ್ಪಿಕೊಂಡು ಕಣ್ಣು ಮುಚ್ಚಿ ಮಲಗ್ತಾ ಇದ್ದ. ಬಹುಶಃ ಅವನು ಕನಸಿನಲ್ಲಿ ಆ ಗೊಂಬೆಯೇ ತನ್ನ ಅಮ್ಮ ಅಂತ ಭಾವಿಸಿರಬೇಕು. ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡು ಒಂಟಿಯಾದಾಗ ಹೇಗೆ ಒಂದು ಸಣ್ಣ ನೆನಪನ್ನೇ ಆಸರೆ ಮಾಡಿಕೊಂಡು ಬದುಕ್ತಾನೋ, ಹಾಗೆಯೇ ಈ ಪಂಚ್ ಆ ಗೊಂಬೆಯನ್ನ ತನ್ನ ಇಡೀ ಪ್ರಪಂಚ ಮಾಡಿಕೊಂಡಿದ್ದ. ಆ ದೃಶ್ಯ ನೋಡಲು ಮುದ್ದಾಗಿದ್ರೂ ಅದರ ಹಿಂದಿರುವ ಒಂಟಿತನದ ತೀವ್ರತೆ ಎದೆಯನ್ನ ಚುಚ್ಚುತ್ತೆ. ಈ ಜಗತ್ತಿನಲ್ಲಿ ತಾಯಿಗಿಂತ ದೊಡ್ಡ ದೇವರಿಲ್ಲ ಅನ್ನೋದಿಕ್ಕೆ ಪಂಚ್ ಅನುಭವಿಸಿದ ಆ ನೋವೇ ಸಾಕ್ಷಿ. ತಾಯಿಯ ಪ್ರೀತಿಯನ್ನು ಜಗತ್ತಿನ ಯಾವ ಚಿನ್ನದ ತಕ್ಕಡಿಯಲ್ಲೂ ತೂಗಲು ಸಾಧ್ಯವಿಲ್ಲ. ಕೋಟಿ ಕೋಟಿ ಹಣವಿದ್ದರೂ ಅಮ್ಮನ ಅಪ್ಪುಗೆಯಲ್ಲಿ ಸಿಗುವ ನೆಮ್ಮದಿ ಮಾರುಕಟ್ಟೆಯಲ್ಲಿ ಸಿಗುವ ವಸ್ತುವಲ್ಲ. ಪಂಚಕತೆಯಲ್ಲಿ ನಾವು ನೋಡುವುದು ಕೇವಲ ಒಂದು ಮಂಗನ್ನಲ್ಲ, ತಾಯಿ ಇಲ್ಲದ ಪ್ರತಿಯೊಂದು ಮಗುವಿನ ಅನಾಥ ಪ್ರಜ್ಞೆಯನ್ನ. ಮಗು ತಪ್ಪು ಮಾಡಿದಾಗ ಅಮ್ಮ ಬೈಬಹುದು, ಹೊಡಿಬಹುದು, ಆದ್ರೆ ಸಂಜೆ ಹೊತ್ತಿಗೆ ಅದೇ ಮಗುವನ್ನ ಎದೆಗೆ ಅಪ್ಪಿಕೊಂಡು ಮುತ್ತಿಡುವ ಆ ಕ್ಷಣ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಸ್ವರ್ಗ ಈ ಭೂಮಿಯ ಮೇಲೆ ಬೇರೊಂದಿಲ್ಲ. ಪಂಚಿಗೆ ಆ ಸ್ವರ್ಗವೇ ದೂರವಾಗಿತ್ತು. ಪಂಚಿನ ಈ ಪರಿಸ್ಥಿತಿ ನೋಡಿ ಇಡೀ ಜಗತ್ತೇ ಕಣ್ಣೀರು ಹಾಕಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪಂಚಿನ ವಿಡಿಯೋಗಳು ನೋಡಿದ ಜನರು ಪಂಚ್ ಕಂದ ಧೈರ್ಯವಾಗಿರು ಅಂತ ಹಾರೈಸಿದ್ರು. ಒಬ್ಬಂಟಿತನ ಅನ್ನೋದು ಒಂದು ವಿಷವದ್ದಂತೆ, ಅದು ಮನುಷ್ಯನನ್ನ ಒಳಗಿನಿಂದಲೇ ಕೊಲ್ಲುತ್ತೆ. ಪಂಚ್ ಕೂಡ ಹಾಗೆಯೇ ಸೊರಗಿ ಹೋಗ್ತಿದ್ದ. ಆದ್ರೆ ವಿಧಿಯ ಆಟದಲ್ಲಿ ಒಂದು ತಿರುವು ಇತ್ತು. ಪ್ರಾಣಿಗಳ ಲೋಕದಲ್ಲೂ ಎಲ್ಲೋ ಒಂದು ಕಡೆ ಮಮತೆ ಬದುಕಿರುತ್ತೆ ಅಲ್ವಾ?
ಪಂಚ್ನ ಸತತ ಪ್ರಯತ್ನ ಮತ್ತು ಅವನ ಮುಗ್ಧತೆಯನ್ನ ಕಂಡು ಆ ಹೆಣ್ಣಿನಲ್ಲಿದ್ದ ಕೆಲವು ಹೆಣ್ಣು ಮಂಗಗಳ ಮನಸ್ಸು ಕರಗಿತು. ತಾಯಿಯ ಪ್ರೀತಿ ಅನ್ನೋದು ಕೇವಲ ಹೆತ್ತವರಿಂದಲೇ ಬರಬೇಕು ಅಂತೇನಿಲ್ಲ, ಅದು ಯಾವುದೇ ರೂಪದಲ್ಲಿ ಬರಬಹುದು. ಕೆಲವು ದಿನಗಳ ಹಿಂದೆ ಒಂದು ಅದ್ಭುತ ಘಟನೆ ನಡೆಯಿತು. ಒಂದು ದೊಡ್ಡ ಹೆಣ್ಣು ಮಂಗ ಪಂಚ್ನನ್ನು ಹತ್ತಿರಕ್ಕೆ ಕರೆದು ಅತ್ಯಂತ ಪ್ರೀತಿಯಿಂದ ತಬ್ಕೊಂಡ್ತು. 7 ತಿಂಗಳುಗಳ ಕಾಲ ಅಮ್ಮನ ಸ್ಪರ್ಶಕ್ಕಾಗಿ ಹಪಹಪಿಸ್ತಾ ಇದ್ದ ಆ ಜೀವಕ್ಕೆ ಆ ಅಪ್ಪುಗೆಯಲ್ಲಿ ಮೋಕ್ಷ ಸಿಕ್ಕಂತಾಯಿತು. ಈಗ ಪಂಚ್ ಆ ಗೊಂಬೆಯನ್ನ ಬಿಟ್ಟು ಇತರ ಮಂಗಗಳ ಜೊತೆ ಬೆರಿತಾ ಇದ್ದಾನೆ. ಅವನು ಈಗ ಒಬ್ಬಂಟಿಯಲ್ಲ, ಅವನನ್ನು ಕಾಪಾಡಲು ಇಡೀ ಹಿಂಡು ಜೊತೆಗಿದೆ. ಈ ಕತೆ ನಮಗ್ ಕಲಿಸೋದಿಷ್ಟೇ, ನಿಮ್ಮ ಹತ್ತಿರ ನಿಮ್ಮ ಅಮ್ಮ ಇದ್ರೆ ನೀವು ಈ ಜಗತ್ತಿನ ಅತಿ ದೊಡ್ಡ ಶ್ರೀಮಂತರು ಅಂತ ಅರ್ಥ. ಅಮ್ಮನ ಒಂದು ಸಣ್ಣ ಕರೆ, ಅವಳು ಮೈಸವರು ಒಂದು ಸ್ಪರ್ಶ ನಮಗೆ ಎಂತಹ ದೊಡ್ಡ ಕಷ್ಟವನ್ನಾದ್ರೂ ಎದುರಿಸುವ ಶಕ್ತಿಯನ್ನ ನೀಡುತ್ತೆ. ಪಂಚ್ಗೆ ಆ ಶಕ್ತಿ ಸಿಗಲು 7 ತಿಂಗಳು ಬೇಕಾಯಿತು. ಅಷ್ಟೂ ದಿನ ಅವನು ಅನುಭವಿಸದ ನರಕ ಯಾತನೆ ಯಾರಿಗ್ ತಾನೇ ಅರ್ಥವಾಗಲ್ಲ ಹೇಳಿ. ನಾವೆಲ್ಲರೂ ನಮ್ಮ ಜೀವನದ ಜಂಜಾಟದಲ್ಲಿ ಅಮ್ಮನನ್ನ ಕಡೆಗಣಿಸ್ತೇವೆ. ಆದ್ರೆ ಈ ಪಂಚ್ನನ್ನು ಒಮ್ಮೆ ನೋಡಿ, ಅಮ್ಮನಿಲ್ಲದ ಬದುಕು ಎಷ್ಟು ಶೂನ್ಯ ಅನ್ನೋದು ಅರ್ಥವಾಗುತ್ತೆ. ಪ್ರೀತಿ ಸಿಗದಿದ್ದಾಗ ಒಂದು ಗೊಂಬೆಯನ್ನೇ ಅಮ್ಮ ಅಂದ್ಕೊಂಡು ಬದುಕಿದ ಆ ಪುಟ್ಟ ಜೀವದ ಛಲ ನಮಗೆಲ್ಲರಿಗೂ ಪ್ರೇರಣೆ. ಗೆಳೆಯರೇ, ಈ ಭೂಮಿಯ ಮೇಲೆ ತಾಯಿಯೇ ಮೊದಲ ಗುರು, ತಾಯಿಯೇ ದೇವರು. ತಾಯಿ ಇಲ್ಲದ ಬದುಕು ದಾರಿ ಇಲ್ಲದ ಹಡಗಿನಂತೆ. ಪಂಚ್ಕುನ್ ಕತೆ ಕೇವಲ ಒಂದು ಸುದ್ದಿಯಲ್ಲ, ಅದು ಪ್ರತಿಯೊಬ್ಬರ ಹೃದಯದೊಳಗಿನ ಮಮತೆಯನ್ನ ಬಡಿದೆಬ್ಬಿಸುವ ಒಂದು ಕಾವ್ಯ. ಪಂಚ್ ಈಗ ಸುಖವಾಗಿದ್ದಾನೆ. ಅವನಿಗೆ ಹೊಸ ತಾಯಿ ಸಿಕ್ಕಿದ್ದಾಳೆ, ಗೆಳೆಯರು ಸಿಕ್ಕಿದ್ದಾರೆ. ಆದ್ರೆ ಅವನು ಆ ಗೊಂಬೆಯನ್ನಪ್ಪಿ ಅತ್ತ ಆ 100 ರಾತ್ರಿಗಳು ಮಾತ್ರ ಇತಿಹಾಸದಲ್ಲಿ ಒಂದು ಕರುಣಾಜನಕ ಕಥೆಯಾಗಿ ಉಳಿದ್ಬಿಡುತ್ತವೆ. ನಾವು ಕೂಡ ನಮ್ಮ ಸುತ್ತಮುತ್ತಲಿರುವ ಇಂತಹ ಅನಾಥ ಜೀವಿಗಳಿಗೆ ಸ್ವಲ್ಪ ಪ್ರೀತಿಯನ್ನ ನೀಡೋಣ. ಪ್ರೀತಿಗಿಂತ ದೊಡ್ಡ ಔಷಧ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಪಂಚ್ನ ಈ ಕಣ್ಣೀರಿನ ಕತೆ ನಿಮ್ಮ ಮನಸ್ಸನ್ನ ಮುಟ್ಟಿದ್ರೆ ಆ ಕ್ಷಣವೇ ನಿಮ್ಮ ಅಮ್ಮನ ಹತ್ತಿರ ಹೋಗಿ ಅವಳನ್ನೊಮ್ಮೆ ಪ್ರೀತಿಯಿಂದ ಅಪ್ಕೊಳ್ಳಿ. ಯಾಕೆಂದ್ರೆ ಅಮ್ಮನ ಅಪ್ಪುಗೆಗೆ ಇರುವ ಬೆಲೆ ಈ ಜಗತ್ತಿನ ಯಾವ ವಜ್ರ ವೈಡೂರ್ಯಗಳಿಗೂ ಇಲ್ಲ. ಪಂಚ್ನ ಈ ವಿಜಯದ ಹಾದಿ ನಮಗೆಲ್ಲರಿಗೂ ಹೊಸ ಭರವಸೆ ನೀಡಲಿ.